ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಸತ್ಪಾತ್ರ ಲಕ್ಷಣಾದಿಗಳು ಎಂಬ 72ನೇ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ, ಪಿತಾಮಹ, ದಾನಯೋಗ್ಯವಾದ ಪಾತ್ರವಾವುದು? ಹೊಸದಾಗಿ ಬಂದವನೇ, ಬಹುಕಾಲದಿಂದ ತನಗೆ ಪರಿಚಿತನಾಗಿದ್ದವನೇ, ಅಂದರೆ ದಾನಕ್ಕೆ ಯೋಗ್ಯನಾದಂತಹ ವ್ಯಕ್ತಿ ಯಾರು? ಹೊಸದಾಗಿ ಆ ಲೋಕಕ್ಕೆ ಅಥವಾ ಆ ದೇಶಕ್ಕೆ ಬಂದವನೇ, ಬಹುಕಾಲದಿಂದ ತನಗೆ ಪರಿಚಿತನಾಗಿದ್ದವನೇ, ಅಥವಾ ಬಹುದೂರ ದೇಶದಿಂದ ತನ್ನಲ್ಲಿಗೆ ಬಂದವನೇ? ಇವರಲ್ಲಿ ಉತ್ತಮ ಪಾತ್ರವೆನಿಸಿದವರು ಯಾರು ಎಂದು ಕೇಳಿದಾಗ ಭೀಷ್ಮಾಚಾರ್ಯರು ಹೇಳುತ್ತಾರೆ, ರಾಜ, ಕೆಲವರು ತಮ್ಮಲ್ಲಿ ಯಾರು ಯಾವುದನ್ನು ಕೇಳಿದರೂ ತಮ್ಮ ಕೆಲಸಗಾರರಿಗೆ ಕಷ್ಟವೇನೂ ಇಲ್ಲದಂತೆ ಕೊಡಬೇಕೆಂಬ ಉತ್ತಮವಾದ ವ್ರತವನ್ನು ತಮ್ಮಲ್ಲಿಯೇ ರಹಸ್ಯವಾಗಿ ಹಿಡಿದಿರುವರೆಂದು ನಾನು ಕೇಳುವೆನು. ಹಾಗಿಲ್ಲದೆ ತಾನು ಇನ್ನೊಬ್ಬರಿಗೆ ದಾನ ಮಾಡುವುದಕ್ಕಾಗಿ ಭೃತ್ಯವರ್ಗವನ್ನು ಪೀಡಿಸತಕ್ಕವನು ತನ್ನನ್ನೇ ತಾನು ಕೆಡಿಸಿಕೊಳ್ಳುವನು. ತಿಳಿದವರು ತನ್ನಲ್ಲಿ ಅರ್ಥಿಯಾಗಿ ಬಂದವನು ಅಪಾತ್ರ ಮನುಷ್ಯನಾಗಿರಲಿ, ಬಹುಕಾಲದಿಂದ ತನ್ನಲ್ಲಿಯೇ ಇದ್ದು ಪರಿಚಿತನಾಗಿರಲಿ, ದೂರದಿಂದಲೇ ಬಂದಿರಲಿ, ಎಲ್ಲರನ್ನೂ ಸತ್ಪಾತ್ರವೆಂದೇ ಭಾವಿಸುವನು ಎಂದನು. ಆಗ ಯುಧಿಷ್ಠಿರನು, ತಾತ, ಇತರ ಪ್ರಾಣಿಗಳಿಗೆ ಹಿಂಸೆಯಿಲ್ಲದೆ ಧರ್ಮಕ್ಕೂ ಲೋಪವಿಲ್ಲದೆ ಕೊಟ್ಟ ದಾನವು ಯಾವನಿಗೆ ಕೊಡುವುದರಿಂದ ಮುಂದೆ ಸಂತಾಪಕ್ಕೂ ಕಾರಣವಾಗದಿರುವುದೋ ಅದು ಸರಿಯಾದ ಪಾತ್ರವೆಂದು ನಾವು ತಿಳಿಯಬೇಕು. ಅಂತಹ ಪಾತ್ರವಾವುದು ಎನ್ನಲು ಭೀಷ್ಮಾಚಾರ್ಯರು ಹೇಳುತ್ತಾರೆ, ಯುಧಿಷ್ಠಿರ, ಯಾಗವನ್ನು ನಡೆಸತಕ್ಕ ಋತ್ವಿಕ್ಕುಗಳು, ಪುರೋಹಿತರು, ಆಚಾರ್ಯರು, ಶಿಷ್ಯರು, ಸ್ನೇಹಿತರು, ಬಂಧುಗಳು ಇವರು ಯಾರೇ ಆಗಿದ್ದರೂ ಶಾಸ್ತ್ರಜ್ಞರಾಗಿ ಅಸೂಯಾರಹಿತರಾಗಿದ್ದರೆ ಅವರು ಪೂಜೆಗೂ ಬಹುಮಾನಕ್ಕೂ ಯೋಗ್ಯರು. ಹಾಗಿಲ್ಲದವರು ಸತ್ಕಾರ್ಯಗಳಲ್ಲಿ ದಾನಕ್ಕೆ ಅರ್ಹರಲ್ಲ. ಆದುದರಿಂದ ಪಾತ್ರಗಳ ಗುಣಗಳನ್ನು ಜಾಗರೂಕತೆಯಿಂದ ಪರೀಕ್ಷಿಸಿ ದಾನ ಮಾಡಬೇಕು. ಕೋಪವಿಲ್ಲದಿರುವುದು, ಸತ್ಯ, ಅಹಿಂಸೆ, ಇಂದ್ರಿಯ ನಿಗ್ರಹ, ರುಜುತ್ವ, ದ್ರೋಹ ಬುದ್ಧಿ ಇಲ್ಲದಿರುವುದು, ಹೆಮ್ಮೆ ಇಲ್ಲದಿರುವುದು, ಲಜ್ಜೆ, ತಾಳ್ಮೆ, ಮನೋನಿಗ್ರಹ ಇವುಗಳೆಲ್ಲ ಯಾರಲ್ಲಿ ಇರುವವೋ ಮತ್ತು ಯಾವನಲ್ಲಿ ಅಕಾರ್ಯಗಳು ಕಾಣುವುದಿಲ್ಲವೋ ಅಂಥವರು ಎಷ್ಟೇ ದೂರದಲ್ಲಿ ಇದ್ದವರಾದರೂ ತನ್ನ ಸಮೀಪದಲ್ಲಿಯೇ ಎದ್ದು ಪರಿಚಿತರಾಗಿದ್ದರು ಪೂಜಾರ್ಹರೇ. ವೇದಗಳಲ್ಲಿ ನಂಬಿಕೆ ಇಲ್ಲದಿರುವುದು, ಶಾಸ್ತ್ರಗಳನ್ನು ಮೀರಿ ನಡೆಯುವುದು, ಯಾವುದರಲ್ಲಿಯೂ ಒಂದು ನಿಯಮಕ್ಕೆ ಒಳಪಡದಿರುವುದು ಇವೆಲ್ಲ ಆತ್ಮನಾಶಕ್ಕೆ ಕಾರಣಗಳು. ತಾನೇ ಪಂಡಿತನೆಂದು ಹೆಮ್ಮೆ ಪಡುವುದು, ಬ್ರಾಹ್ಮಣನಾಗಿದ್ದು ವೇದವನ್ನು ನಿಂದಿಸುವುದು, ಹಿರಿಯರಲ್ಲಿ ವಿತಂಡವಾದಗಳನ್ನು ಮಾಡುವುದು, ನಿರರ್ಥಕವಾದ ತರ್ಕವಿದ್ಯೆಗಳಲ್ಲಿ ಅನುರಕ್ತನಾಗಿರುವುದು, ಯಾವಾಗಲೂ ದೊಡ್ಡವರನ್ನು ದೂಷಿಸುತ್ತಾ ಬಾಯಾಡುವುದು, ಎಲ್ಲ ವಿಷಯದಲ್ಲಿಯೂ ಸಂಶಯಾತ್ಮನಾಗಿರುವುದು, ಕೋಪಿಸುವುದು, ಕಠಿಣ ವಾಕ್ಯಗಳನ್ನು ಆಡುವುದು, ಹುಡುಗುತನದಿಂದ ಪ್ರವರ್ತಿಸುವುದು, ಇಂತಹ ದುರ್ಗುಣಗಳುಳ್ಳವನು ಕೇವಲ ಬಾಲಿಶನೆಂದು ಮನುಷ್ಯ ರೂಪವಾದ ಶುನಕವೆಂದು ತಿಳಿಯಬೇಕು. ನಾಯಿಗಳು ಬೊಗಳುವುದು, ಕಚ್ಚುವುದು ಇವೆರಡೇ ಕಾರ್ಯಗಳಲ್ಲಿ ಪ್ರವರ್ತಿಸುವಂತೆ ಅಲ್ಪಜ್ಞಾನವುಳ್ಳವನು ತನ್ನ ಜ್ಞಾನವನ್ನು ಕುತರ್ಕಗಳಿಂದ ಬಾಯಾಡುವುದಕ್ಕೂ ಶಾಸ್ತ್ರ ಪ್ರಮಾಣವನ್ನು ಕೆಡಿಸುವುದಕ್ಕೂ ಸೃಷ್ಟಿಸಲ್ಪಟ್ಟಿರುವನು. ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ, ಆರಣ್ಯಕಗಳೇ ಮುಂತಾದವುಗಳನ್ನು ಓದಿದ ಅಭಿಜ್ಞರನ್ನು ನಾವು ಅನುಸರಿಸಬೇಕು. ಸಾರಜ್ಞರೇ ಪಂಡಿತರು. ಬುದ್ಧಿಶಾಲಿಯಾದವನು ಲೋಕಯಾತ್ರೆಯನ್ನು, ಧರ್ಮ ಮಾರ್ಗಗಳನ್ನು, ಆತ್ಮಕ್ಕೆ ಹಿತಕರವಾದುದನ್ನು ತಿಳಿದಿರಬೇಕು. ಹೀಗೆ ವರ್ತಿಸತಕ್ಕ ಮನುಷ್ಯನು ಚಿರಕಾಲದವರೆಗೆ ವೃದ್ಧಿ ಹೊಂದುವನು. ದೇವತೆಗಳು, ಪಿತೃಗಳು, ಋಷಿಗಳು, ಅತಿಥಿಗಳು, ಬ್ರಾಹ್ಮಣರು ಎಂಬಿವರ ವಿಷಯದಲ್ಲಿ ತಾನು ಸಲ್ಲಿಸಬೇಕಾದ 5 ಬಗೆಯ ಋಣಗಳನ್ನು ತೀರಿಸಿ ಸ್ವಕರ್ಮಗಳಲ್ಲಿ ಇರುವ ಗೃಹಸ್ಥನಿಗೆ ಎಂದಿಗೂ ಧರ್ಮಕ್ಕೆ ಲೋಪವಿಲ್ಲ. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 72ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.